ನಮಸ್ಕಾರ ಆತ್ಮೀಯ ಗೆಳೆಯರೆ. ಇವತ್ತು ನಾವು ಗಡಿಗೋಣಗೋದ ಶ್ರೀ ವಿಜಯಕುಮಾರ್ ತಾಂಬೋಳೆ ಪ್ರಗತಿಪರ ರೈತರ ಒಂದು ಹೊಲದಲ್ಲಿ ಒಂದು ಡೈರಿ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಮಾಡಿದರೆ ಅವರನ್ನು ಕೇಳೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನಾವು ಇಂದು ಹೈನುಗಾರಿಕೆ ರೈತರಿಗೆ ಏನದಂದ್ರೆ ಭಾಳ ಉಪಯೋಗ ಆಗೋ ದೃಷ್ಟಿಯಿಂದ ರೈತರ ಒಂದು ಮೂಲ ಕಸಬವಾಗಿ ಇಟ್ಟುಕೊಂಡು ಇವತ್ತು ಇಲ್ಲಿ ಒಂದು ಸಣ್ಣ ಒಂದು ಹಾಲಿನ ಡೈರಿ ಮಾಡಿದ್ದೀವಿ. ಈ ಹಾಲಿನ ಡೈರಿಯಲ್ಲಿ ಅಂದ್ರೆ ಇಲ್ಲಿ ಹಸುಗಳದವ ಒಂದು ದೇವಣಿ ಆಕಳನ್ನು ಇಕ್ಕಿದ್ದೀವಿ. ಮನೆ ಸಲುವಾಗಿ ದೇವಣಿ ಆಕಳ ಹಾಲು ಊಟ ಮಾಡಬೇಕನ್ನೋ ದೃಷ್ಟಿಯಿಂದ ಇದು ಇಕ್ಕಿದ್ದೀವಿ. ಆಮೇಲೆ ಎಚ್.ಎಫ್ ಆಕಳುಗಳದಾವ. ಮತ್ತು ಮನೆ ದಿನದಂದ್ರೆ ಇದು ಒಂದು 1.5 ಲಕ್ಷ ರೂಪಾಯಿದು ಒಂದು ಕೋಣ ಇಕ್ಕಿದ್ದೀವಿ ಮನೆ ಸಲುವಾಗಿ. ಯಾಕಂದ್ರೆ ಈ ಕೋಣ ಯಾಕೆ ಇಕ್ಬೇಕಂದ್ರೆ ದನಗಳನ್ನೆಲ್ಲ ಲ್ಯಾಪ್ಸ್ ಆಗಬಾರ್ದೇನಿಲ್ಲ, ನಮ್ಮದೇನಿಂದ ಬೀಜ ತಳಿ ಚಲೋ ಇರ್ಬೇಕಂತ ಹೇಳಿದ್ವಿ. ಒಂದು ಬೀಜ ತಳಿ ಸಲುವಾಗಿ ಇದೊಂದು ಕೋಣ ಇಕ್ಕಿದ್ದೀವಿ. 100 ಕ್ರಾಸ್ ತಳಿ ಇಕ್ಕಿದ್ದೀವಿ. ಅದೇ ರೀತಿ ಇವು ತೆಳ ಮ್ಯಾಟ್ ಅದೇನ್ರಿ? ಹಾಂ, ಇವು ಏನದಂದ್ರೆ ದನಗಳಿಂದ ಹಾಳಾಗಬಾರ್ದು, ಅವು ಕೂಡಕ ಸರಿ ಇರ್ಬೇಕಂತ ಎಲ್ಲ ದನಗಳಿಗೆ ಮ್ಯಾಟ್ ಹಾಕಿದಿರ್ತೀವಿ. ಆಮೇಲೆ ಈ ಕೋಣಕ್ಕೆ ಅದರದೇ ಬೀಜ ಆಗಿರುವ 100 ಕ್ರಾಸ್ ಒಂದು ಖರೀದಿ ಇದನ್ನು ಹೋಗಿ 3-4 ತಿಂಗಳು ಆಯಿತು. ಇದನ್ನು 3 ಆಕಳಿದೆ. ಅದೇ ರೀತಿ ಇದೊಂದು 3 ಎಮ್ಮೆ ಇದೆ. ಅದ್ರ ಜೊತೆಲಿ ಎಚ್.ಎಫ್ ಆಕಳುಗಳು ಇದ್ದಾವೆ. ಆಮೇಲೆ ಈ ಗೋಮೂತ್ರ ಸ್ವಲ್ಪ ಹಾಳಾಗಲ್ದಂಗೆ, ಗಾತು ಹಾಳಾಗಂದ್ರೆ ಸೀದೆನದ ಡೈರೆಕ್ಟ್ ಅಲ್ಲಿ ತಿಪ್ಪಿ ಹೋಗಿ ಜಮಾ ಆಗ್ತದೆ. ಅದರಿಂದ ಏನಂದ್ರೆ ರಸಗೊಬ್ಬರ ಚಲೋ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿರ್ತೀವಿ.